ಇಷ್ಟು ದಿನ ಬಾಂಗ್ಲಾದೇಶದಲ್ಲಿ ಏನೇ ನಡೆದ್ರು ಅದು ಅವರ ಆಂತರಿಕ ವಿಚಾರ ಎಂದು ಪ್ರಪಂಚ ದೇಶಗಳ ನಾಯಕರು ಲೈಟ್ ತಗೋತಾ ಇದ್ರು. ಆದ್ರೆ ಈಗ ಸೀನ್ ಎಲ್ಲ ರಿವರ್ಸ್ ಆಗೋಗಿದೆ. ಒಂದೇ ಬಾರಿಗೆ ಎಲ್ಲರ ಫ್ಯೂಸ್ ಗಳು ಹಾರಿ ಹೋದವು. ಅಲ್ಲಿ ಏನೋ ತಪ್ಪು ನಡೀತಾ ಇದೆ, ಎಚ್ಚರಿಕೆಯಿಂದ ಇರಿ ಎಂದು ನಮ್ಮ ಭಾರತ ಬಹಳ ಹಿಂದೆಯೇ ಎಚ್ಚರಿಸ್ತು. ಆಗ ನಮ್ಮ ಎಚ್ಚರಿಕೆಯನ್ನ ಕಾಮಿಡಿಯಾಗಿ ತೆಗೆದುಕೊಂಡರು. ಈಗ ನಮ್ಮ ಭಯವೇ ವಾಸ್ತವವಾಗಿ ಬಿಟ್ಟಿದೆ. ಬಾಂಗ್ಲಾದೇಶದಲ್ಲಿ ಈಗ ನಡೆಯುತ್ತಿರುವ ಗಲಭೆಯನ್ನ ನೋಡಿ ಅಮೆರಿಕ ಮತ್ತು ಐಕ್ಯರಾಜ್ಯ ಸಮಿತಿ ಕೂಡ ಸೀನ್ಗೆ ಗ್ರ್ಯಾಂಡ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇನ್ನೂ ನಿಲ್ಲಿಸದೇ ಇದ್ರೆ ನಿಮ್ಮ ಚರ್ಮವನ್ನ ಸುಲಿತೀವಿ ಎಂಬಂತೆ ಬಲವಾದ ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಮೇಲೆ ದಾಳಿಗಳು ನಡೀತಾ ಇದ್ರು ನೋಡುತ್ತಾ ಕೂರಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಷ್ಟಕ್ಕೂ ಬಾಂಗ್ಲಾದೇಶ ಸರ್ಕಾರ ಅಲ್ಲಿ ಏನನ್ನ ಮಾಡ್ತಾ ಇದೆ? ಕುಂಭಕರ್ಣನಂತೆ ನಿದ್ರೆ ಮಾಡುತ್ತಿರುವ ಈ ದೊಡ್ಡ ದೊಡ್ಡ ದೇಶಗಳೆಲ್ಲ ಇದ್ದಕ್ಕಿದ್ದಂತೆ ಏಕೆ ಎಚ್ಚರಗೊಂಡವು? ಅಷ್ಟಕ್ಕೂ ಕಥೆಯಲ್ಲಿ ನಿಜವಾದ ಟ್ವಿಸ್ಟ್ ಏನು ಎಂಬುದನ್ನ ತಿಳಿಯುವ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ತಕ್ಷಣವೇ ಮಾಡಿ. ಹಾಗೂ ಈ ಸಂಪೂರ್ಣ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ಬರೆದು ತಿಳಿಸಿ. ಹಾಗೆ ಜೈ ಹಿಂದ್ ಅಂತ ಬರೆಯೋದನ್ನ ಮಾತ್ರ ಮರಿಬೇಡಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. 7 ಸಮುದ್ರಗಳ ಆಚೆ ಇರುವ ನ್ಯೂಯಾರ್ಕ್ ಹಾಗೂ ವಾಷಿಂಗ್ಟನ್ಗಳಲ್ಲಿ ಈಗ ಬಾಂಗ್ಲಾದೇಶದ ಗಲಭೆ ಒಂದು ದೊಡ್ಡ ಹಾಟ್ ಟಾಪಿಕ್ ಆಗಿ ಮಾರ್ಪಟ್ಟಿದೆ. ಇತ್ತೀಚಿನವರೆಗೂ ಇದನ್ನ ಒಂದು ದೇಶದ ಆಂತರಿಕ ವಿಷಯವೆಂದು ತಳ್ಳಿ ಹಾಕಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಇದು ಪ್ರಪಂಚದ ದೊಡ್ಡ ದೊಡ್ಡ ಕೌನ್ಸಿಲ್ ಟೇಬಲ್ ಗಳ ಮೇಲೆ ಈಗ ಬಂದ್ಬಿಟ್ಟಿದೆ. ನಮ್ಮ ಭಾರತ ಈ ಗೊಂದಲದ ಬಗ್ಗೆ ಪದೇ ಪದೇ ಪ್ರಪಂಚಕ್ಕೆ ಎಚ್ಚರಿಕೆ ನೀಡುತ್ತಲೇ ಇದೆ. ಅಲ್ಲಿ ಏನು ತಪ್ಪಾಗಿ ನಡೀತಾ ಇದೆ, ಎಚ್ಚರಿಕೆಯಿಂದ ಇರಿ ಎಂದು ನಾವು ಇಷ್ಟು ಹೇಳಿದ್ರು ಕೂಡ ಆಗ ಬಹಳಷ್ಟು ಜನರು ಕಿವುಡನ ಮುಂದೆ ಶಂಕ ಓದಿದಂತೆ ಮೌನವಾಗಿದ್ರು. ಆದ್ರೆ ಈಗ ಸಿಚುವೇಶನ್ ಕೈಮೀರಿ ಹೋಗಿದ್ಮೇಲೆ ಪ್ರಪಂಚದ ಸೂಪರ್ ಪವರ್ಗಳು ಕೂಡ ಭಾರತದ ಪಕ್ಷಕ್ಕೆ ನಿಲ್ತಾ ಇವೆ. ಅಂದ್ರೆ ಅಂತಿಮವಾಗಿ ನಮ್ಮ ಭಾರತದ ಮಾತೆ ಗೆದ್ದಿದೆ ಎಂದರ್ಥ. ಒಂದು ಕಡೆ ಢಾಕಾದಲ್ಲಿ ಅಲ್ಲೋಲ ಕಲ್ಲೋಲ, ಇನ್ಸ್ಟೆಬಿಲಿಟಿ, ಮತ್ತೊಂದು ಕಡೆ ಹ್ಯೂಮನ್ ರೈಟ್ಸ್ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನಾಡುವ ಪಾಶ್ಚಿಮಾತ್ಯ ದೇಶಗಳು ತಮ್ಮ ಮೌನವನ್ನ ಬಿಡಲೇಬೇಕಾಯ್ತು. ರಾತ್ರೋರಾತ್ರಿ ಅಮೆರಿಕದಿಂದ ಐಕ್ಯರಾಜ್ಯ ಸಮಿತಿವರೆಗೂ ಎಲ್ಲರೂ ಧ್ವನಿ ಎತ್ತಲೇಬೇಕಾಯ್ತು. ಅಷ್ಟಕ್ಕೂ ಅಮೆರಿಕ ಈಗ ಬಾಂಗ್ಲಾದೇಶದ ವಿರುದ್ಧ ಭಾರತದೊಂದಿಗೆ ಏಕೆ ಕೈ ಜೋಡಿಸ್ತು? ಅಲ್ಲಿರುವ ತಾತ್ಕಾಲಿಕ ಸರ್ಕಾರ ಸಂಪೂರ್ಣ ನಿಯಂತ್ರಣ ಕಳ್ಕೊಂಡಿದೆಯಾ? ಈ ಸಂಪೂರ್ಣ ಎಪಿಸೋಡ್ ಅಲ್ಲಿ ಭಾರತ ಸಾಧಿಸಿದ ಡಿಪ್ಲೊಮ್ಯಾಟಿಕ್ ಯಶಸ್ಸು ಏನು ಎಂಬುದನ್ನ ನಾವು ವಿವರವಾಗಿ ನೋಡೋಣ. ಕಳೆದ ಕೆಲವು ತಿಂಗಳಿಂದ ಬಾಂಗ್ಲಾದೇಶದಲ್ಲಿ ಏನ್ ನಡೀತಾ ಇದೆಯೋ ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ನ್ಯೂಸ್ ಚಾನೆಲ್ಗಳಲ್ಲಿ ನೀವೆಲ್ಲ ನೋಡ್ತಲೇ ಇರ್ತೀರಿ. ಆದ್ರೆ ಈಗ ಇದು ಕೇವಲ ರಾಜಕೀಯ ಪ್ರೊಟೆಸ್ಟ್ ತರ ಕಾಣ್ತಿಲ್ಲ. ಅದರ ರೂಪ ಬದಲಾಗಿದೆ, ಗುಂಪಿನ ಟಾರ್ಗೆಟ್ ಬದಲಾಗಿದೆ. ರಾಜಕೀಯಕ್ಕೆ ಯಾವುದೇ ಸಂಬಂಧವಿಲ್ಲದ ಅಮಾಯಕರು ಈಗ ವಿಕ್ಟಿಮ್ಸ್ ಆಗಿ ಬದಲಾಗ್ತಿದ್ದಾರೆ. ಅವರು ಮಾಡಿದ ಏಕೈಕ ತಪ್ಪು ಏನಂದ್ರೆ ಅವರು ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದ್ದು. ಹೌದು, ಢಾಕಾದ ಬೀದಿಗಳಲ್ಲಿ ಲಾ ಅಂಡ್ ಆರ್ಡರ್ ಎಂಬುದೇ ಇಲ್ಲದಂತಾಗಿದೆ. ಆದ್ದರಿಂದ ಈ ಬೆಂಕಿಗಳು ಕೇವಲ ಒಂದು ದೇಶಕ್ಕೆ ಮಾತ್ರ ಸೀಮಿತವಲ್ಲ, ಅದು ಪಕ್ಕದವರಿಗೂ ಅಂಟಿಕೊಳ್ಳುತ್ತದೆ ಎಂಬುದು ಪ್ರಪಂಚಕ್ಕೆ ಅರ್ಥವಾಗಿ ಬಿಟ್ಟಿದೆ. ಇಲ್ಲಿ ದೊಡ್ಡ ಸಂದೇಹ ಏನಂದ್ರೆ ಪ್ರಪಂಚ ಬಹಳ ನಂಬಿಕೆ ಇಟ್ಟಿರುವ ಮೊಹಮ್ಮದ್ ಯೂನುಸ್ ಸರ್ಕಾರ ವಿಫಲವಾಗುತ್ತಿದೆಯೇ? ಅಲ್ಲಿನ ಸರ್ಕಾರಕ್ಕಿಂತ ಅಲ್ಲಿರುವ ಫಂಡಮೆಂಟಲಿಸ್ಟ್ ಗ್ರೂಪ್ಗಳೇ ಶಕ್ತಿಶಾಲಿಯಾಗಿವೆ. ಅಮೆರಿಕ ಹಾಗೂ ಯುಎನ್ ಮಾಡಿದ ಹೇಳಿಕೆಗಳೊಂದಿಗೆ ಬಾಂಗ್ಲಾದೇಶದ ರಾಜಕೀಯದಲ್ಲಿ ಏನಾದ್ರೂ ದೊಡ್ಡ ಬದಲಾವಣೆ ಬರುತ್ತದೆಯೇ? ಈ ಪ್ರಶ್ನೆಗಳೆಲ್ಲದಕ್ಕೂ ಉತ್ತರ ಹುಡುಕೋಣ. ಕಥೆಯಲ್ಲಿ ನಿಜವಾದ ಟ್ವಿಸ್ಟ್ ಯಾವಾಗ ಬರುತ್ತೆಂದರೆ ಐಕ್ಯರಾಜ್ಯ ಸಮಿತಿ ತನ್ನ ಮೌನವನ್ನ ಬಿಟ್ಟಾಗ. ಸಾಮಾನ್ಯವಾಗಿ ಯಾವ ದೇಶದ ಗಲಭೆಗಳಲ್ಲೂ ಯುಎನ್ ಅಷ್ಟು ಬೇಗ ತಲೆ ಹಾಕುವುದಿಲ್ಲ. ಅವರು ಬಹಳ ಡಿಪ್ಲೊಮ್ಯಾಟಿಕ್ ಆಗಿರ್ತಾರೆ. ಆದ್ರೆ ಈ ಬಾರಿ ಸಿಚುವೇಶನ್ ಬೇರೆ. ಐಕ್ಯರಾಜ್ಯ ಸಮಿತಿಯ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸರ ಪ್ರತಿನಿಧಿ ಸ್ಟೀಫೆನ್ ಡುಜಾರಿಕ್ ಮಾಡಿದ ಹೇಳಿಕೆಗಳು ಸಾಮಾನ್ಯ ಹೇಳಿಕೆಗಳಲ್ಲ, ಅದು ಒಂದು ಗಂಭೀರ ಎಚ್ಚರಿಕೆ. ಬಾಂಗ್ಲಾದೇಶದಲ್ಲಿ ಪ್ರಸ್ತುತ ಸಿಚುವೇಶನ್ ಬಹಳ ಆತಂಕಕಾರಿಯಾಗಿದೆ ಎಂದು ಅವರು ಓಪನ್ ಆಗಿ ಹೇಳಿಬಿಟ್ರು. ಪ್ರತಿ ನಾಗರಿಕನಿಗೂ ಭದ್ರತೆ ನೀಡುವ ಜವಾಬ್ದಾರಿ ಅಲ್ಲಿರುವ ತಾತ್ಕಾಲಿಕ ಸರ್ಕಾರದ್ದು ಎಂದು ಗಟ್ಟಿಯಾಗಿ ಹೇಳಿದ್ರು. ಇಲ್ಲಿ ಪ್ರತಿ ಪೌರ ಎಂದು ಅವರು ಒತ್ತಿ ಹೇಳುವುದರ ಅರ್ಥ ಅಲ್ಲಿ ದಾಳಿಗೆ ಒಳಗಾಗುತ್ತಿರುವ ಅಲ್ಪಸಂಖ್ಯಾತರ ಧರ್ಮ, ಜಾತಿ ಅಥವಾ ಗುರುತಿನ ಹೆಸರಲ್ಲಿ ಯಾರನ್ನು ತಾರತಮ್ಯ ಮಾಡಬಾರದು ಎಂದು ಯುಎನ್ ಸ್ಪಷ್ಟವಾಗಿ ಹೇಳಿದೆ. ಇದು ಢಾಕಾದಲ್ಲಿರುವ ಯುನೆಸ್ ನ ಸರ್ಕಾರಕ್ಕೆ ಬಲವಾದ ಪೆಟ್ಟು ಎಂದೇ ಹೇಳಬೇಕು. ಅಷ್ಟೇ ಅಲ್ಲ, ಫೆಬ್ರವರಿ 2026ರಲ್ಲಿ ಅಲ್ಲಿ ಚುನಾವಣೆಗಳು ನಡೆಯಬೇಕಿದೆ. ಆದ್ರೆ ಸಿಚುವೇಶನ್ ಹಾಗೆಯೇ ಮುಂದುವರೆದ್ರೆ ಆ ಚುನಾವಣೆಗಳಿಗೆ ಅರ್ಥವೇ ಇಲ್ಲ ಎಂದು ಯುಎನ್ ನ ಹ್ಯೂಮನ್ ರೈಟ್ ಕಮಿಷನರ್ ಕೂಡ ಸ್ಪಷ್ಟಪಡಿಸಿದ್ದಾರೆ. ಹಿಂಸೆ ತಕ್ಷಣ ನಿಲ್ಲಿಸಬೇಕು, ಇಲ್ಲದಿದ್ರೆ ಪರಿಣಾಮಗಳು ಬಹಳ ಗಂಭೀರವಾಗುತ್ತದೆ ಎಂದು ಪ್ರಪಂಚ ಬಾಂಗ್ಲಾದೇಶಕ್ಕೆ ಡೆಡ್ಲೈನ್ ಅನ್ನ ಹಾಕಿಬಿಟ್ಟಿದೆ. ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಇನ್ಮೇಲಾದ್ರೂ ಸರಿಪಡಿಸಿಕೊಳ್ಳದೆ ಇದ್ರೆ ನಮ್ಮ ಪವರ್ ಅನ್ನ ತೋರಿಸ್ತೀವಿ ಎಂದು ಪರೋಕ್ಷವಾಗಿ ಹೇಳಿದಂತೆ. ಇದು ಕೇವಲ ಟೀಸರ್ ಮಾತ್ರ. ನಿಜವಾದ ಸಿನಿಮಾ ಅಮೆರಿಕ
ಅಮೆರಿಕ ಎಂಟ್ರಿಯೊಂದಿಗೆ ಶುರುವಾಯಿತು. ಸಾಮಾನ್ಯವಾಗಿ ದಕ್ಷಿಣ ಏಷ್ಯಾ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಮಾತನಾಡುವ ಅಮೆರಿಕ ಈ ಬಾರಿ ಭಾರತದ ಆತಂಕಕ್ಕೆ ಪೂರ್ಣ ಬೆಂಬಲ ನೀಡಿದೆ. ಬಹುಶಃ ಅವ್ರಿಗೂ ಅರ್ಥವಾಗಿರ್ಬೇಕು ಭಾರತ ಹೇಳಿದ್ದು ಸರಿ ಅಂತ. ಅಮೆರಿಕ ಶಾಸಕಾಂಗ ಸದಸ್ಯರು ರಾಜ್ ಕೃಷ್ಣಮೂರ್ತಿ, ಸುಭಾಷ್ ಸುಬ್ರಹ್ಮಣ್ಯನ್ ಈ ವಿಷಯದಲ್ಲಿ ಮುಂದಾಳತ್ವವನ್ನ ತೆಗೆದುಕೊಂಡರು. ಇವರು ಸಾಮಾನ್ಯ ನಾಯಕರಲ್ಲ. ವಾಷಿಂಗ್ಟನ್ ಪವರ್ ಕಾರಿಡಾರ್ಗಳಲ್ಲಿ ಇವರ ಮಾತಿಗೆ ಬಹಳ ತೂಕವಿದೆ. ರಾಜ ಕೃಷ್ಣಮೂರ್ತಿ ಹೇಳಿದ ಒಂದು ಘಟನೆ ಕೇಳಿದ್ರೆ ಯಾರಿಗಾದ್ರೂ ಮೈಂಡ್ ಬ್ಲಾಕ್ ಆಗ್ಲೇಬೇಕು. ದೀಪು ಚಂದ್ರದಾಸ್ ಎಂಬ ಒಬ್ಬ ಯುವಕನಿಗೆ ನಡೆದ ಅನ್ಯಾಯದ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು. ಇದು ಹ್ಯೂಮನ್ ರೈಟ್ಸ್ ನ ಉಲ್ಲಂಘನೆ ಎಂದು ಬಲವಾಗಿ ಹೇಳಿದ್ರು. ಮಾಬ್ ಜಸ್ಟಿಸ್ ಅಂದ್ರೆ ಗುಂಪು ತೀರ್ಪುಗಳು ನ್ಯಾಯ ಅಂತ ಅನ್ಸ್ಕೊಳ್ಳೋದಿಲ್ಲ ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ರು. ಢಾಕಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರುವ ದಾಳಿಗಳ ಮೇಲೆ ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಸುಭಾಷ್ ಸುಬ್ರಹ್ಮಣ್ಯ ಆಗ್ರಹಿಸಿದ್ರು. ಅಮೆರಿಕ ರೀತಿಯ ದೊಡ್ಡ ದೇಶದಿಂದ ಇಂತಹ ಹೇಳಿಕೆಗಳು ಬರ್ತಾ ಇರುವುದು ಬಾಂಗ್ಲಾದೇಶ ಸರ್ಕಾರದ ಕಾರ್ಯಕ್ಷಮತೆಯ ಮೇಲೆ ಅವರು ಎಷ್ಟು ಅಸಮಾಧಾನಗೊಂಡಿದ್ದಾರೆ ಎಂದು ಇಲ್ಲಿ ಎಲ್ಲರೂ ಅರ್ಥ ಮಾಡಿಕೊಳ್ಳಬಹುದು. ಇದು ಭಾರತಕ್ಕೆ ನಿಜಕ್ಕೂ ಒಂದು ದೊಡ್ಡ ಡಿಪ್ಲೊಮ್ಯಾಟಿಕ್ ನ ವಿಜಯ. ನಿನ್ನೆವರೆಗೂ ನಾವು ಒಂಟಿಯಾಗಿ ಹೇಳಿದ ವಿಷಯವನ್ನ ಇಂದು ಅಮೆರಿಕ ಪಾಲಿಸಿ ಮೇಕರ್ಗಳು ಕೂಡ ಅದೇ ಧ್ವನಿಯಲ್ಲಿ ಹೇಳ್ತಿದ್ದಾರೆ. ಈಗ ಅಷ್ಟಕ್ಕೂ ಈ ಗಲಾಟೆಗಳೆಲ್ಲ ಹೇಗೆ ಶುರುವಾಯಿತು, ಈ ಬೆಂಕಿ ಎಲ್ಲಿ ಶುರುವಾಯಿತು ಅಂತ ನೋಡೋಣ. ಶರೀಫ್ ಉಸ್ಮಾದ್ ಹಾದಿ ಎಂಬ ಯುವ ನಾಯಕನ ಸಾವಿನ ನಂತರ ಈ ಗಲಭೆ ಶುರುವಾಯಿತು. ಒಂದು ಸಾವಿನ ಮೇಲೆ ಪ್ರೊಟೆಸ್ಟ್ ಮಾಡುವುದು ಯಾವ ದೇಶದಲ್ಲಾದ್ರೂ ಸಾಮಾನ್ಯ. ಆದ್ರೆ ಇಲ್ಲಿ ಆ ಕೋಪವನ್ನ ಕೆಲವರು ಹೈಜಾಕ್ ಮಾಡಿದ್ರು. ಢಾಕಾದಲ್ಲೂ ಇತರ ನಗರಗಳಲ್ಲೂ ಶುರುವಾದ ಪ್ರೊಟೆಸ್ಟ್ಗಳು ಸ್ವಲ್ಪ ಹಿಂಸಾತ್ಮಕ ಘರ್ಷಣೆಗಳಾಗಿ, ಬೆಂಕಿ ಅಪಘಾತಗಳಾಗಿ, ವಿನಾಶಗಳಾಗಿ ಬದಲಾದವು. ಇದರಲ್ಲಿ ಅಪಾಯಕಾರಿ ವಿಷಯ ಏನಂದ್ರೆ ಈ ರಾಜಕೀಯ ಗೊಂದಲಕ್ಕೆ ಧಾರ್ಮಿಕ ಬಣ್ಣ ಬಳಿದ್ರು. ಮುಖವಿಲ್ಲದ ಗುಂಪು ತಮ್ಮ ಕೋಪವನ್ನ ದುರ್ಬಲರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ತೋರಿಸಲು ಶುರು ಮಾಡ್ಕೊಂಡ್ರು. ದೀಪು ಚಂದ್ರದಾಸ್ಗೆ ನಡೆದದ್ದು ಕೇವಲ ಒಂದು ಉದಾಹರಣೆ ಮಾತ್ರ. ಇದು ಒಂದು ಹೇಟ್ ಕ್ರೈಮ್. ಇದು ಉದ್ದೇಶ ಪೂರ್ವಕವಾಗಿ ಮಾಡಿದ ಕುತಂತ್ರದಂತೆ ಕಾಣ್ತಿದೆ. ರಾಜಕೀಯ ಅಸ್ಥಿರತೆಯನ್ನ ಅಡ್ಡ ಇಟ್ಕೊಂಡು ಕೆಲವು ರಾಡಿಕಲ್ ಅಂಶಗಳು ತಮ್ಮ ಸ್ವಂತ ಅಜೆಂಡಾವನ್ನ ಜಾರಿಗೆ ತರ್ತಾ ಇವೆ. ಬಾಂಗ್ಲಾದೇಶದಲ್ಲಿ ಕಳೆದ ವರ್ಷದಿಂದ ಪ್ರೊಟೆಸ್ಟ್ಗಳು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿವೆ. ಅಂದರೆ ಈಗ ಅವು ಗೊಂದಲವಾಗಿ ಬದಲಾಗಿವೆ. ಇದಕ್ಕೂ ಮೊದಲು ಬಚ್ಚಿಟ್ಕೊಂಡಿದ್ದ ಕೆಲವು ಉಗ್ರವಾದಿ ಗ್ರೂಪ್ಗಳು ಈಗ ಓಪನ್ ಆಗಿ ಬಯಲಿಗೆ ಬಂದಿವೆ. ಲಿಬರಲ್ಗಳು, ಅಲ್ಪಸಂಖ್ಯಾತ ಸಮುದಾಯ ಸದಸ್ಯರು ಅವ್ರಿಗೆ ಸುಲಭ ಗುರಿಯಾಗ್ಬಿಟ್ಟಿದ್ದಾರೆ. ಭಾರತ ಈ ಸಿಚುವೇಶನ್ ಬಗ್ಗೆ ನಿರಂತರವಾಗಿ ಎಚ್ಚರಿಕೆ ನೀಡುತ್ತಲೇ ಇದೆ. ರಾಡಿಕಲಿಸಮ್ ಅನ್ನ ನಿಯಂತ್ರಿಸದೇ ಇದ್ರೆ ಅದು ಸಂಪೂರ್ಣ ಪ್ರದೇಶಕ್ಕೆ ಅಪಾಯ ಎಂದು ನಾವು ಹೇಳಿದ್ವಿ. ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ರೆ ನಮ್ಗೇನು ಆಗೋದಿಲ್ಲ ಅಂತ ಅನ್ಕೊಂಡ್ರೆ ಆ ಬೆಂಕಿ ನಮ್ಮ ಮನೆಯವರೆಗೂ ಬರೋದಕ್ಕೆ ಬಹಳ ಸಮಯ ತೆಗೆದುಕೊಳ್ಳೋದಿಲ್ಲ ಅಲ್ವೇ? ಅದೇ ಈಗ ನಡೀತಾ ಇದೆ. ಈಗ ನಾವು ಬಾಂಗ್ಲಾದೇಶದ ಜವಾಬ್ದಾರಿಗಳನ್ನ ಹೊತ್ಕೊಂಡಿರುವ ಆ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಒಂದು ಕಾಲದಲ್ಲಿ ರಾಜಿ ಮಾಡುವಂತೆ ಹೀರೋ ಆಗಿ ಕಾಣ್ತಾ ಇದ್ದ ನೋಬೆಲ್ ಪೀಸ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ಈಗ ಎಲ್ಲಾ ಕಡೆಯಿಂದ ಸಂಕಷ್ಟಗಳಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅವರ ಸರ್ಕಾರ ಈಗ 3 ಕಡೆಯಿಂದ ಒತ್ತಡ ಎದುರಿಸ್ತಾ ಇದೆ. ಮೊದಲನೇದು ದೇಶದಲ್ಲಿ ಉರಿಯುತ್ತಿರುವ ಹಿಂಸೆ. ಅದನ್ನ ನಿಲ್ಲಿಸುವಲ್ಲಿ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ. ಎರಡನೇದು ಅಲ್ಪಸಂಖ್ಯಾತರ ಇನ್ಸೆಕ್ಯೂರಿಟಿ. ಎಲ್ಲರಿಗೂ ರಕ್ಷಣೆ ನೀಡ್ತೀನಿ ಎಂದು ಅವರು ಕೊಟ್ಟ ಭರವಸೆ ಈಗ ಗಾಳಿಯಲ್ಲಿ ಬೆರ್ತೋಗಿದೆ. ಮತ್ತು ಮೂರನೇದು ಅಂತಾರಾಷ್ಟ್ರೀಯ ಒತ್ತಡ. ಯುಎನ್ ಹಾಗೂ ಅಮೆರಿಕ ರೀತಿಯ ಪವರ್ ಸೆಂಟರ್ಗಳು ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಅಂದ್ರೆ ಅವರ ನಂಬಿಕಾರ್ಹತೆ ಅಪಾಯದಲ್ಲಿದ್ದಂತೆ. ಅಂತಾರಾಷ್ಟ್ರೀಯ ಸಮುದಾಯ ಇನ್ನೂ ಮೌನವಾಗಿ ನೋಡುತ್ತಾ ಕೂರಲಾರದು. ಇಂತಹ ವಿಷಯಗಳನ್ನ ಕಾಲಲ್ಲಿ ತುಳಿಯುವ ದಿನಗಳು ಹೋದವು. ಈ ಡಿಜಿಟಲ್ ಜಗತ್ತಿನಲ್ಲಿ ಪ್ರತಿ ಫೋಟೋ, ಪ್ರತಿ ವಿಡಿಯೋ ಸೆಕೆಂಡ್ಗಳಲ್ಲಿ ಪ್ರಪಂಚದಾದ್ಯಂತ ಹರಡುತ್ತೆ. ಯುನೆಸ್ನ ಸರ್ಕಾರ ಈಗ ಉತ್ತರ ಕೊಡ್ಲೇಬೇಕು. ಗುಂಪುಗಳು ಅಮಾಯಕ ಜನರನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ಅವರ ಪೊಲೀಸರು, ಅಡ್ಮಿನಿಸ್ಟ್ರೇಷನ್ ಎಲ್ಲಿ ಮಲಗಿದ್ರು ಎಂದು ಅವರು ವಿವರಿಸಲೇಬೇಕು. ಈ ಅಂತಾರಾಷ್ಟ್ರೀಯ ಒತ್ತಡ ಕೇವಲ ಹೇಳಿಕೆಗಳಲ್ಲಿ ನಿಲ್ಲೋದಿಲ್ಲ. ಮುಂದಿನ ದಿನಗಳಲ್ಲಿ ಇದು ಬಾಂಗ್ಲಾದೇಶಕ್ಕೆ ಬರುವ ಆರ್ಥಿಕ ಸಹಾಯ, ವ್ಯಾಪಾರ ಸಂಬಂಧಗಳ ಮೇಲೂ ಪರಿಣಾಮ ಬೀರುತ್ತೆ. ಹಣ ಇಲ್ಲದೆ ಇದ್ರೆ ಪ್ರೀತಿ ಇಲ್ಲ ಎಂಬಂತೆ ಫಂಡಿಂಗ್ ನಿಂತರೆ ಯಾವ ಸರ್ಕಾರವಾದ್ರೂ ಕೆಳಗಿಳಿದು ಬರಲೇಬೇಕು. ಈ ಸಂಪೂರ್ಣ ಎಪಿಸೋಡ್ ನೋಡ್ತಾ ಇದ್ರೆ ಭಾರತದ ವರ್ತನೆ ಎಷ್ಟು ಸರಿ ಎಂಬುದು ನಮ್ಗೆಲ್ಲ ಅರ್ಥವಾಗುತ್ತೆ. ನಾವು ಯಾವಾಗ್ಲೂ ಶಾಂತಿ, ಡೆಮೋಕ್ರಸಿ, ನಾಗರಿಕರ ಸುರಕ್ಷತೆ ಬಗ್ಗೆ ಹೆಚ್ಚಾಗಿ ಮಾತಾಡ್ತೀವಿ. ಈ ಹೇಳಿಕೆಗಳಲ್ಲಿ ಭಾರತದ ಹೆಸರು ನೇರವಾಗಿ ಉಲ್ಲೇಖಿಸದೇ ಇದ್ರು ಪಕ್ಕದ ಮನೆಯಲ್ಲಿ ಬೆಂಕಿ ಹುರಿತಾ ಇದ್ರೆ ಅದು ಎಷ್ಟು ಅಪಾಯಕಾರಿ ಎಂಬುದು ಮೊದಲೇ ಗುರುತಿಸಿದ ನಮ್ಮ ದೂರದೃಷ್ಟಿ ಗೆದ್ದಿದೆ. ಇದೆಲ್ಲ ಯಾವುದು ಕೋಇನ್ಸಿಡೆನ್ಸ್ ಆಗಿ ನಡೆದಿದೆ ಅಂದ್ಕೊಂಡ್ರೆ ಇದು ಪಕ್ಕಾ ಭೂ ರಾಜಕೀಯದ ಆಟ. ಅಮೆರಿಕ ಈಗ ಈ ವಿಷಯದಲ್ಲಿ ಭಾರತದ ನಿಲುವಿಗೆ ಬೆಂಬಲ ನೀಡುವುದು ಚೀನಾಗೆ ಕೂಡ ಒಂದು ದೊಡ್ಡ ಸಂಕೇತ. ಬಾಂಗ್ಲಾದೇಶದಲ್ಲಿ ಚೀನಾ ತನ್ನ
ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲು ಬಹಳ ದಿನಗಳಿಂದ ಪ್ರಯತ್ನಿಸ್ತಾ ಇದೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಪ್ರಸ್ತುತ ಸಿಚುವೇಶನ್ ಅಲ್ಲಿ ಗೊಂದಲ ವ್ಯಾಪಿಸ್ತಾ ಇರುವಾಗ ಪಾಶ್ಚಿಮಾತ್ಯ ದೇಶಗಳು ಈ ಪ್ರದೇಶದಲ್ಲಿ ಸ್ಥಿರತೆಗೆ ಏಕೈಕ ಪಿಲ್ಲರ್ ಆಗಿ ಭಾರತವನ್ನೇ ನೋಡ್ತಾ ಇವೆ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಬೇಕಾದ್ರೆ ಭಾರತದ ಮಾತು ಕೇಳಲೇಬೇಕು ಎಂಬುದು ಅಮೆರಿಕಾಗೆ ಈಗ ಸ್ಪಷ್ಟವಾಗಿ ತಿಳಿದಿದೆ. ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರ ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳಲೇಬೇಕು. ಉಗ್ರವಾದಿಗಳ ಒತ್ತಡದಲ್ಲಿ ದೇಶವನ್ನ ನಡೆಸಲಾಗದು. ಅಲ್ಪಸಂಖ್ಯಾತರ ಸುರಕ್ಷತೆಗೆ ಗ್ಯಾರಂಟಿ ನೀಡದೇ ಇದ್ರೆ 2026ರ ಚುನಾವಣೆಗಳವರೆಗೂ ಆ ಸರ್ಕಾರ ಬದುಕುಳಿಯುವುದು ಬಹಳ ಕಷ್ಟ. ಭಾರತದ ಸಾಫ್ಟ್ ಪವರ್ ಟಫ್ ಡಿಪ್ಲೊಮಸಿ ಕಾಂಬಿನೇಷನ್ ಇಂದಲೇ ಇಂದು ಪ್ರಪಂಚದಲ್ಲಿರುವ ಮೇಜರ್ ದೇಶಗಳು ದೆಹಲಿಯ ಧ್ವನಿಯನ್ನ ಅನುಸರಿಸ್ತಾ ಇವೆ. ಇದು 2025ರ ಭಾರತ. ಇದು ಕಷ್ಟದ ಸಮಯಗಳಲ್ಲಿ ತಮ್ಮ ನೆರೆಯ ದೇಶಗಳಿಗೆ ಸಹಾಯ ಮಾಡುವುದು ಮಾತ್ರವಲ್ಲ, ಅಲ್ಲಿ ಏನಾದ್ರೂ ತಪ್ಪು ನಡೆದ್ರೆ ಪ್ರಪಂಚವನ್ನ ಎದುರಿಸುವ ಧೈರ್ಯ ಕೂಡ ಭಾರತ ಹೊಂದಿದೆ. ಈ ಸಂಪೂರ್ಣ ಘಟನೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬಾರದ ಮತ್ತೊಂದು ಆಂಗಲ್ ಕೂಡ ಇದೆ. ಅದೇ ಅಲ್ಲಿರುವ ಸಾಮಾನ್ಯ ಜನರ ಭಯ. ಸಾವಿರಾರು ಜನರ ಉನ್ಮಾದ ಗುಂಪಿನಿಂದ ಸುತ್ತುವರಿದ ಒಂದು ಕುಟುಂಬವನ್ನ ಊಹಿಸಿಕೊಳ್ಳಿ. ಆ ಭಯ, ಆ ಉಗ್ರತೆ ಮಾತುಗಳಲ್ಲಿ ಹೇಳಲಾಗದು. ರಾಜ ಕೃಷ್ಣಮೂರ್ತಿ ಡೀಪ್ಲಿ ಶಾಕ್ಡ್ ಎಂಬ ಪದಗಳನ್ನ ಬಳಸಿದಾಗ ಅದು ಕೇವಲ ಡಿಪ್ಲೊಮ್ಯಾಟಿಕ್ ಪದವಲ್ಲ, ಆ ಮಾನವ ದುರಂತದ ಪ್ರತಿಕ್ರಿಯೆ. ಸುರಕ್ಷಿತ ಪರಿಸರ ಅಗತ್ಯ ಎಂದು UN ಮಾಡಿದ ಹೇಳಿಕೆ ಅಲ್ಲಿನ ವ್ಯವಸ್ಥೆ ಎಷ್ಟು ದಾರುಣವಾಗಿ ವಿಫಲವಾಗಿದೆ ಎಂದು ಸಾಬೀತು ಪಡಿಸುತ್ತಿದೆ. ಪೊಲೀಸ್ ಸ್ಟೇಷನ್ಗಳ ಮೇಲೆ ದಾಳಿಗಳು, ಸರ್ಕಾರಿ ಕಟ್ಟಡಗಳನ್ನ ಸುಟ್ಟು ಹಾಕುವುದು ಡೆಮೋಕ್ರಸಿಯ ಸಂಕೇತಗಳಲ್ಲ, ಅವು ನಮ್ಮ ನಿಯಮಗಳ ಸಂಕೇತಗಳು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಕಾಮೆಂಟ್ ಗಳಲ್ಲಿ ಬರೆದು ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.